ಮೈ ಯೂಟ್ಯೂಬ್ ಚಾನಲ್. ನಾನು ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಟೈಮು 7 ಗಂಟೆ ಆಗಿದೆ ನೈಟು. ಸೊ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬರ್ತಾ ಇದ್ದಾನೆ ನಮ್ಮ ಸಾಹೇಬ. ವಿಡಿಯೋ ಆನ್ ಆಯ್ತಲ್ಲ, ಹಾಗಾಗಿ ಅಲ್ವಾ? ಫ್ರೆಂಡ್ಸ್, ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಕ್ರಿಸ್ಮಸ್ ಇದೆ, 25th. ಸೊ ಕ್ರಿಸ್ಮಸ್ ಇದೆ, ಸೊ ಹಾಗಾಗಿ ಚರ್ಚ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಡಿಸೈಡ್ ಆಯಿತು. ಇಲ್ಲೇ ನಮ್ಮ ಪಕ್ಕದ ಮನೆಯವರು ಅಕ್ಕ ಹೇಳಿದ್ರು, ಇವತ್ತು ಕ್ರಿಸ್ಮಸ್ ಇದೆಯಲ್ಲ. ಲಾಸ್ಟ್ ಟೈಮು ಹೋಗಿದ್ವಿ, ಬಟ್ ಆವಾಗ ನಂದು ಯೂಟ್ಯೂಬ್ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಈ ಸಲನೂ ಕೂಡ ಹೋಗ್ಬಿಟ್ಟು ಬರೋಣ ಅಂತ ಅಂದರು. ಸೊ ನಾನು ಮತ್ತೆ ಬಿಟ್ಟಿದ್ದೀನಿ ಇವತ್ತು ಕ್ರಿಸ್ಮಸ್ ಇದೆ ಎಂದು. ನೋಡಿ, ಇಲ್ಲಿ ಕೋತಿ ಚೇಷ್ಟೆ ಮಾಡ್ತಿದ್ದೆ ನೀವು. ಸೊ ಇವಾಗ ಹೊರಡಬೇಕು, ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕಿಂತ ಮುಂದೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಹೊರಡೋಣ ಬನ್ನಿ, ಟೈಮ್ ಆಗಿದೆ ಇವಾಗ. ಸೊ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಚರ್ಚಿಗೆ ಬಂದ್ವಿ. ಸೊ ನಾವು ಬರೋಷ್ಟರೊಳಗಡೆ ಅಂದರೆ 6 ಗಂಟೆಗೆಲ್ಲ ಪ್ರೇಯರ್ ಆಗಿರುತ್ತೆ ಇಲ್ಲಿ. ಸೊ ಯಾರೂ ಇರಲಿಲ್ಲ, ಅಂದರೆ 1-2-3 ಜನ ಅಷ್ಟೇ ಇದ್ದಿದ್ದು. ಸೊ ಅವ್ರು ಪ್ರೇಯರ್ ಮಾಡೋ ಟೈಮಿಗೆ ನಾವು ಬಂದಿರಲಿಲ್ವಲ್ಲ, ಸೊ ಹಾಗಾಗಿ ಅದಾದಮೇಲೆ ನಾವು ಪ್ರೇಯರೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಫೋಟೋಸು ವೀಡಿಯೋ ಎಲ್ಲ ಮಾಡಿಕೊಂಡೆ ನಾನು. ತುಂಬ ನಿಶಬ್ದವಾಗಿರುತ್ತೆ, ಆರಾಮ್ಸೆ ಕೂತ್ಕೋಬೋದು. ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ಬೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಹೋಗಲಿಕ್ಕೆ ಚರ್ಚ್ಗೆಲ್ಲ ಹೋಗೋದು ಅಂತಂದರೆ. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದೀವಿ. ಸೊ ಒಂದು 5-6 ಜನ ಇದ್ವಿ ಅಷ್ಟೇ. ಆಮೇಲೆ ಏನಪ್ಪ ಅಂದರೆ ಕರೆಂಟು ಹೋಗಿಬಿಟ್ಟಿತ್ತು, ಕರೆಂಟ್ ಇರಲಿಲ್ಲ. ಹೊರಗಡೆ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಸೊ ಅದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಕತ್ಲೆ ಅನ್ನಿಸ್ತಾ ಇತ್ತು. ಸೊ ಅಲ್ಲಿಂದ ಬಂದು ಕ್ಯಾಂಡಲ್ ಹಚ್ಚೋಣ ಅಂದ್ಬಿಟ್ಟು ಹೊರಗಡೆ ಇಟ್ಟಿದ್ರಿ ಈ ಸಲ. ಸೊ ಅಲ್ಲೂ ಅವ್ರದ್ದು ಪ್ರತಿಮೆ ಇದೆ, ಸೊ ಅಲ್ಲಿ ಮುಂದೆ ಇಟ್ಟಿದ್ರು. ಸೊ ಅದಾದಮೇಲೆ ಕ್ಯಾಂಡಲ್ ಎಲ್ಲ ಹಚ್ಚಿ ಆಯಿತು. ಇವಾಗ ಹೊರಡಬೇಕಷ್ಟೇ, ಇನ್ನೇನಿರಲಿಲ್ಲ, ಕತ್ಲೆ ಇತ್ತಲ್ವ. ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಏನು ಮಾಡ್ಕೊಳಕ್ಕಾಗಲಿಲ್ಲ. ನಾನು ಒಬ್ಬಳೇ ಹೋಗಿದ್ದೆ, ಅಕ್ಕ ಮತ್ತು ಧನ್ವಿತಾ ಇದ್ದಾಳೆ ಅಲ್ವ ನಮ್ಮ ಪಕ್ಕದ ಮನೆಯವರು, ಅವ್ರ ಜೊತೆ ಹೋಗಿದ್ದೆ ಅಷ್ಟೇ. ನಾನು ನನ್ನ ಮಗನ ಕರ್ಕೊಂಡು ಹೋಗಿರಲಿಲ್ಲ. ಸೊ ನೆಡ್ಕೊಂಡು ಹೋಗಬೇಕಿತ್ತು, ನೈಟು ಕರೆಂಟ್ ಬೇರೆ ಇರಲಿಲ್ಲ. ಅವನು ಎತ್ಕೊ ಅಂತ ಹಿಂಸೆ ಕೊಡ್ತಾನೆ. ಸುಮ್ಮನೆ ಕರೆಂಟ್ ಇರಲಿಲ್ವಲ್ಲ, ಬೇಡ ಅಂತ ಅಂದ್ಬಿಟ್ಟು ಮನೇಲಿ ಅವ್ರ ಪಪ್ಪ ಬಂದಿದ್ದರು. ಸೊ ಅಷ್ಟರೊಳಗಡೆ ಬಿಟ್ಬಿಟ್ಟು ಹೋದೆ ನಾನು. ಕರೆಂಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲೆಲ್ಲವೂ ಕೂಡ. ಸೊ ಮೊಬೈಲ್ ಅಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು, ಸಿಂಪಲ್ಲಾಗಿ ಸೂಪರಾಗಿ ಮಾಡಿದರು. ನಮಗಂತೂ ತುಂಬ ಖುಷಿಯಾಯಿತು. ಅದಾದಮೇಲೆ ನಾವು ಮನೆಗೆ ಬಂದುಬಿಟ್ವಿ. ಮನೆಗೆ ಬರೋ ತನಕನೂ ಕರೆಂಟೇ ಬರಲಿಲ್ಲ. ಇನ್ನೇನಾರಿ ಕೂತ್ಕೊಳ್ಳೋದು ಅಂತ ಅಂದ್ಬಿಟ್ಟು ಬಂದುಬಿಟ್ವಿ. ತುಂಬ ಹೊತ್ತಿದ್ವಿ, ಒಂದು ಅರ್ಧ ಗಂಟೆನೇ ಇದ್ವಿ ಅನಿಸುತ್ತೆ. ಬರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು. ಸೊ ಬರಲೇ ಇಲ್ಲ. ಸೊ ನಮ್ಮ ಮನೆಗೆ ಬಂದಮೇಲೆ ಕರೆಂಟ್ ಬಂತು. ಇದು ಮರಕ್ಕೆ ಈ ಥರ ಡೆಕೋರೇಷನ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಕರೆಂಟ್ ಇದ್ದರೆ ಎಲ್ಲ ಕಡೆನೂ ಡೆಕೋರೇಷನ್ ಮಾಡಿದರು, ಹೊರಗಡೆಯಿಂದನೂ ಕೂಡ. ಸೊ ತುಂಬ ಚೆನ್ನಾಗಿತ್ತು, ಇಷ್ಟ ಆಗಿತ್ತು ನಮ್ಮದು ಕ್ರಿಸ್ಮಸ್ ದಿನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಚರ್ಚಿಂದ ಬಂದೆ. ಚರ್ಚಿಂದ ಆವಾಗಲೇ ಬಂದೆ, 8:30 ಬಂದುಬಿಟ್ಟೆ. ಸೊ ಬಂದಮೇಲೆ ಇನ್ನು ಪಾಪು ಜೊತೆ ಆಟ ಕೆಲಸ ಅಂದ್ಕೊಂಡು ಇಷ್ಟೊತ್ತಾಯಿತು. ಇವಾಗ ಮತ್ತೆ 11 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಸ್ಮಾಲ್ ವಿಡಿಯೋ ಅಂದ್ಕೋಬೋದು ಇದನ್ನು. ಅಲ್ಲಿದ್ದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಸೊ ಸಿಂಪಲ್ಲಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಕ್ಯಾಂಡಲೆಲ್ಲ ಹಚ್ಚಿ ಬಂದ್ವಿ. ಸೊ ಇನ್ನೇನಿಲ್ಲ, ಊಟ ಕೂಡ ಆಯಿತು. ಇವಾಗ 11 ಗಂಟೆ ಆಗಿದೆ. ಮತ್ತು ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆಯವರು ಮತ್ತು ನನ್ನ ಮಗ ವಾಕ್ ಹೋಗಿದ್ದಾರೆ. ಸೊ ಅವ್ರು ಬರೋಷ್ಟರೊಳಗೆ ಪಾತ್ರೆ ಎಲ್ಲ ತೊಳೆದು ಕೆಲಸ ಎಲ್ಲ ಮುಗಿಸಿದ್ದೀನಿ ಇವಾಗ. ಸೊ ಎಲ್ಲ ಕೆಲಸ ಮುಗೀತು. ಅವರು ಬರೋ ಅಷ್ಟರೊಳಗಡೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಮಲ್ಕೋಬೇಕಷ್ಟೇ, ಇನ್ನೇನಿಲ್ಲ. ಸೊ ಎಲ್ರಿಗೂ ಗುಡ್ ನೈಟ್, ಟೇಕ್ ಕೇರ್ ಆ್ಯಂಡ್ ಬೈ. ಥ್ಯಾಂಕ್ ಯು ಫಾರ್